ನಮಸ್ಕಾರ, ಸವದಿಕಾ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಮ್ಮ ಜರ್ನಿ ತುಂಬ ಸ್ಪೆಷಲ್ ಆಗಿರುತ್ತೆ. ಯಾಕಂದರೆ ನಾವು ಬ್ಯಾಂಕಾಕ್ನ ಸೆಂಟ್ರಲ್ ರೈಲ್ವೆ ಸ್ಟೇಷನಿಂದ ಥಾಯ್ಲೆಂಡ್ನ ಮೋಸ್ಟ್ ಹಿಸ್ಟೋರಿಕಲ್ ಸಿಟಿಯಾದ ಆಯುಥಾಯಾಗೆ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಈ ಸ್ಟೇಷನ್ ಹೆಸರು ಕ್ರುಂಗ್ಟೆಪ್ ಅಪ್ಪಿವತ್. ಇದು ಬ್ಯಾಂಕಾಕ್ನ ಮೇನ್ ಸ್ಟೇಷನ್. ಫಸ್ಟ್ ಲುಕ್ಗೆ ಇದು ಏರ್ಪೋರ್ಟ್ ಥರ ಅನಿಸುತ್ತೆ. ಆದರೆ ಈ ರೈಲ್ವೆ ಸ್ಟೇಷನ್ ತುಂಬಾ ಮ್ಯಾಸಿವ್ ಸೈಜ್, ಮಾಡರ್ನ್ ಆರ್ಕಿಟೆಕ್ಚರ್ ಮತ್ತು ತುಂಬ ನೀಟ್ ಆ್ಯಂಡ್ ಕ್ಲೀನ್ ಇದೆ. ನಮ್ಮ ಡೆಸ್ಟಿನೇಷನ್ ಕೂಡ ಇದೇ ಸ್ಟೇಷನಿಂದ ಸ್ಟಾರ್ಟ್ ಆಗುತ್ತೆ. ಬ್ಯಾಂಕಾಕ್ ಸಿಟಿ ಸ್ಕೈಲೈನಿಂದ ಅಪ್ರಾಕ್ಸಿಮೇಟ್ ಆಗಿ 80 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇರೋ ಈ ಆಯುಥಾಯಾಗೆ ಮ್ಯಾಕ್ಸಿಮಮ್ 2 ಅವರ್ಸಲ್ಲಿ ರೀಚ್ ಆಗ್ತೀವಿ. ಮತ್ತು ಪರ್ ಪರ್ಸನ್ಗೆ ಟ್ರೈನ್ ಟಿಕೆಟ್ ಬಂದು 20 ಥಾಯ್ ಬಾತ್ ಆಗುತ್ತೆ. ಸೊ ಇಂಡಿಯನ್ ರುಪೀಸಲ್ಲಿ ಹೇಳಬೇಕಂದ್ರೆ 60 ರೂಪೀಸ್. ಥಾಯ್ಲೆಂಡ್ ಅಂದರೆ ಬರೀ ಬ್ಯಾಂಕಾಕ್, ಪತ್ತಾಯ, ಪುಕೆಟ್ ಅಷ್ಟೇ ಅಲ್ಲ, ನೋಡೋಕ್ಕೆ ತುಂಬಾ ಹಿಸ್ಟೋರಿಕಲ್ ಪ್ಲೇಸಸ್ ಕೂಡ ಇದ್ದಾವೆ. ಸೌತ್ ಈಸ್ಟ್ ಏಷ್ಯಾದಲ್ಲಿ ಒನ್ ಆಫ್ ದ ಗ್ರೇಟೆಸ್ಟ್ ಹಿಸ್ಟೋರಿಕಲ್ ಪ್ಲೇಸ್ ಅಂದರೆ ಈ ಆಯುಥಾಯ. ಈ ಆಯುಥಾಯ ಹೆಸರು ಶ್ರೀರಾಮ ಜನ್ಮಭೂಮಿಯಾದ ಅಯೋಧ್ಯೆಯಿಂದ ಇನ್ಸ್ಪೈರ್ ಆಗಿದೆ. ಇಲ್ಲಿ ಇರುವ ರಾಜರ ಹೆಸರುಗಳು ರಾಮ 1 ಇಂದ ರಾಮ 10ವರೆಗೆ ಇದೆ. ಇಲ್ಲಿ ಎಲ್ಲ ಟೆಂಪಲ್ಗಳ ಎಂಟ್ರಿ ಫೀ ಬಂದು 80 ಬಾತ್ ಇರುತ್ತೆ. ಥಾಯ್ಲೆಂಡಲ್ಲಿ ನೀವು ಯಾವುದೇ ಟೆಂಪಲ್ ವಿಸಿಟ್ ಮಾಡೋದಿದ್ರೆ ಡ್ರೆಸ್ ಕೋಡ್ ಅಂತೂ ಮ್ಯಾಂಡೇಟ್ರಿ. ಇಲ್ಲಿರೋ ಅಂಥ ಈ ಟೆಂಪರೇಚರ್ಗೆ ನಾವೇನಾದರೂ ಹಾಗೆ ಬಿಸಿಲಲ್ಲಿ ಸುತ್ತಾಡಿದ್ರೆ ಟ್ಯಾನ್ ಆಗೋದಂತೂ ಪಕ್ಕ. ಅದಕ್ಕೆ ಇಲ್ಲಿ ಎಂಟ್ರಿಯಲ್ಲಿನೇ ಈ ಥರ ಫ್ರೀ ಅಂಬ್ರೆಲಾಸ್ನ ಇಟ್ಟಿರ್ತಾರೆ, ಬೇಕಿರೋರು ಯೂಸ್ ಮಾಡ್ಕೋಬೋದು. ಫಸ್ಟ್ ನಾವು ವಿಸಿಟ್ ಮಾಡಿದ್ವಿ ವಟ್ ಮಹಾತತ್ ಟೆಂಪಲ್. ಇದು 14th ಸೆಂಚುರಿಯಲ್ಲಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ರಾಯಲ್ ಟೆಂಪಲ್ಗಳಲ್ಲಿ ಒಂದಾಗಿತ್ತು. ಆದರೆ ಇವಾಗ ಜನ ಬರೀ ಒಂದು ಸ್ಪೆಷಲ್ ರೀಸನ್ಗೆ ಬರ್ತಾರೆ. ಅದು ಏನಂದರೆ ಇಲ್ಲಿನ ಮರದ ಕೊಂಬೆಗಳಿಂದ ಕೂಡಿದ ಮಿಸ್ಟೀರಿಯಸ್ ಬುದ್ಧನ ತಲೆ ನೋಡೋಕ್ಕೆ. ಇಲ್ಲಿ ಫೋಟೋ ತೆಗೆಯುವಾಗ ಕೂತ್ಕೊಂಡಿರಬೇಕು, ಯಾಕಂದರೆ ಇಲ್ಲಿ ಬುದ್ಧನ ಮುಂದೆ ಸ್ಟ್ಯಾಂಡಿಂಗಲ್ಲಿ ಫೋಟೋ ತೆಗೆಸ್ಕೊಳ್ಳೋದು ಡಿಸ್ರೆಸ್ಪೆಕ್ಟ್ಫುಲ್ ಅಂತ ಕನ್ಸಿಡರ್ ಮಾಡ್ತಾರೆ. ಈ ಟೆಂಪಲ್ನ ಸ್ವಲ್ಪ ಹಿಸ್ಟ್ರಿ ತಿಳ್ಕೊಳ್ಳೋದಾದರೆ, ಇಯರ್ 1767 ಬರ್ಮೀಸ್ ಅವರು ಅಟ್ಯಾಕ್ ಮಾಡಿದ್ಮೇಲೆ ಎಲ್ಲ ಬುದ್ಧನ ವಿಗ್ರಹಗಳು, ಟೆಂಪಲ್ಗಳನ್ನ ಡೆಸ್ಟ್ರಾಯ್ ಮಾಡಿದ್ರು. ಬುದ್ಧನ ಸ್ಟ್ಯಾಚ್ಯುಗಳ ತಲೆ ನಾಶ ಮಾಡೋದೇ ಅವರ ಮೇನ್ ಟಾರ್ಗೆಟ್ ಆಗಿತ್ತು. ಆವಾಗ ಅದರಲ್ಲಿ ಒಂದು ವಿಗ್ರಹದಿಂದ ಬುದ್ಧನ ತಲೆ ಕೆಳಗಡೆ ಬೀಳುತ್ತೆ. ಸುಮಾರು ವರ್ಷಗಳಾದ ಮೇಲೆ ಮರದ ಬೇರುಗಳು ಅದರ ಪಕ್ಕದಲ್ಲಿ ಬೆಳೆದು ಈ ಥರ ಆಗಿದೆ. ಇವಾಗ ಈ ಲೊಕೇಶನ್ ಮೋಸ್ಟ್ ಫೇಮಸ್ ಫೋಟೋಗ್ರಾಫ್ ಪ್ಲೇಸ್ ಆಗಿದೆ. ಆಯುಥಾಯ ಸಿಟಿನ ಹಂಪಿ ಆಫ್ ದ ಥಾಯ್ಲೆಂಡ್ ಅಂತಾನೂ ಅನ್ಬೋದು, ಯಾಕಂದ್ರೆ ನೋಡೋಕ್ಕೆ ತುಂಬಾನೇ ಡಿಸ್ಟ್ರಾಯ್ ಆಗಿರೋ ಟೆಂಪಲ್ಸ್ ಇದಾವೆ. ಆಯುಥಾಯ ಸಿಟಿನ 1950ಯಲ್ಲಿ ಕಿಂಗ್ ಯೂತಾಂಗ್, ಆಲ್ಸೋ ನಾನ್ ಆಸ್ ರಾಮ 1 ಅವರು ಸ್ಥಾಪನೆ ಮಾಡಿದ್ರು. ಸುಮಾರು 417 ಇಯರ್ಸ್ ಆಗೋ ಈ ಆಯುಥಾಯ ಥಾಯ್ಲೆಂಡ್ನ ಕ್ಯಾಪಿಟಲ್ ಸಿಟಿ ಆಗಿತ್ತು. ಒಂದು ಕಾಲದಲ್ಲಿ ಇದು ಬಿಗ್ಗೆಸ್ಟ್ ಸಿಟೀಸ್ ಇನ್ ದ ವರ್ಲ್ಡ್ ಆಗಿತ್ತು. ಅರೌಂಡ್ 1 ಮಿಲಿಯನ್ ಅಷ್ಟು ಪಾಪ್ಯುಲೇಷನ್ ಇತ್ತು. ಇದು ಒಂದು ಇಂಟರ್ನ್ಯಾಷನಲ್ ಟ್ರೇಡಿಂಗ್ ಹಬ್ ಕೂಡ ಆಗಿತ್ತು. ಗೋಲ್ಡ್, ಸ್ಪೈಸಸ್, ಸಿಲ್ಕ್, ರೈಸ್, ವುಡ್ ಅಂಡ್ ಪ್ರೀಶಿಯಸ್ ಸ್ಟೋನ್ಸ್ ಎಲ್ಲಾನು ಟ್ರೇಡಿಂಗ್ ಮಾಡೋ ಅಂತ ಸಿಟಿ ಆಗಿತ್ತು. ಬರ್ಮೀಸ್ ಅಟ್ಯಾಕ್ ಆದಮೇಲೆ ಸಿಟಿ ಎಲ್ಲ ನಾಶ ಆಯಿತು. ಇವಾಗ ಈ ಪ್ಲೇಸ್ ಒಂದು ಬ್ಯೂಟಿಫುಲ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿದೆ. ನೆಕ್ಸ್ಟ್ ವಿಸಿಟ್ ಮಾಡ್ತಾ ಇರೋ ಟೆಂಪಲ್ ವಿಹಾನ್ ಪ್ರಾ ಮಂಕೋನ್ ಬೋಪಿತ್. ಇಲ್ಲಿ 12 ಮೀಟರ್ಸ್ ಹೈಟ್ ಇರೋ ಬುದ್ಧನ ಸ್ಟ್ಯಾಚ್ಯೂ ಇದೆ. ನಾವು ವಿಸಿಟ್ ಮಾಡಿದ ಟೈಮಲ್ಲಿ ಸ್ಟ್ಯಾಚ್ಯೂದು ಗೋಲ್ಡ್ ಪ್ಲೇಟಿಂಗ್ ವರ್ಕ್ ನಡೀತಾ ಇತ್ತು. ಸ್ಟ್ಯಾಚ್ಯೂನ ಫುಲ್ಲಿ ಸೀಲ್ ಮಾಡಿದ್ರು, ಅದಕ್ಕೆ ರೆಕಾರ್ಡ್ ಮಾಡೋಕ್ಕೆ ಆಗಿಲ್ಲ. ಇಲ್ಲಿ ಡಿಸ್ಟ್ರಾಯ್ ಆಗಿರೋ ಟೆಂಪಲ್ಗಳಲ್ಲಿ ಕೆಲವೊಂದು ಟೆಂಪಲ್ಸ್ನ ರೆನೋವೇಟ್ ಮಾಡಿದ್ದಾರೆ. ಇಲ್ಲಿನ ಟೆಂಪಲ್ಸ್ಗಳಲ್ಲಿ ಲೋಟಸ್ ಫ್ಲವರ್, ಅಗರಬತ್ತಿ, ಕ್ಯಾಂಡಲ್ ಮತ್ತು ಗೋಲ್ಡನ್ ಲೀಫ್ನ ಆಫರ್ ಮಾಡ್ತಾರೆ. ಸೊ ಪ್ರೇಯರ್ ಮಾಡುವಾಗ ಈ ಗೋಲ್ಡನ್ ಲೀಫ್ನ ಬುದ್ಧನ ಸ್ಟ್ಯಾಚ್ಯೂಗೆ ಸ್ಟಿಕ್ ಮಾಡಬೇಕು. ಇವಾಗ ನೋಡ್ತಾ ಇದ್ದೀರಾ ವಟ್ ಚಾಯ್ ವತಾನರಂ ಟೆಂಪಲ್. ಇದು ಥಾಯ್ ಮೂವೀಸ್,
ಟಿವಿ ಸೀರಿಯಲ್ ಶೂಟಿಂಗ್, ಫೋಟೋಗ್ರಫಿಗೆ ತುಂಬಾನೇ ಫೇಮಸ್. ಇಲ್ಲಂತೂ ಜನ ತಾಯಿ ಟ್ರೆಡಿಷನ್ ಡ್ರೆಸ್ ವೇರ್ ಮಾಡಿ ಫೋಟೋಸ್ನ ತೆಗೆಸ್ಕೊತಾ ಇರ್ತಾರೆ. ಈ ಟೆಂಪಲ್ ಪಕ್ಕದಲ್ಲೇನೆ ಚೌಪ್ರಾಯ ರಿವರ್ ಕೂಡ ಇದೆ. ಇದೇ ನದಿ ಬ್ಯಾಂಕಾಕ್ಗೆ ಕೂಡ ಕನೆಕ್ಟ್ ಆಗುತ್ತೆ. ಇಲ್ಲಿರೋ ಟುಕ್ ಟುಕ್ ಗಾಡಿಗಳು ಬ್ಯಾಂಕಾಕ್ ಸಿಟಿಯಲ್ಲಿ ಓಡಾಡೋ ಟುಕ್ ಟುಕ್ಗಳಿಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದ್ದಾವೆ. ಲಾಸ್ಟಲ್ಲಿ ವಿಸಿಟ್ ಮಾಡ್ತಾ ಇದ್ದೀವಿ ವಟ್ ಯಾಯ್ ಚಾಯ್ ಮಾಂಕಾನ್ ಟೆಂಪಲ್. ಇಲ್ಲಿ ಫೇಮಸ್ ಬಿಗ್ಗೆಸ್ಟ್ ಸ್ತೂಪ ಮತ್ತೆ ರೀಕ್ಲೈನಿಂಗ್ ಬುದ್ಧ ಸ್ಟ್ಯಾಚ್ಯೂ ಇದೆ. ಇದನ್ನ 14th ಸೆಂಚುರಿಯಲ್ಲಿ ಕಟ್ಟಿದ್ದಾರೆ. ಆಗಿನ ರಾಜರು ಬರ್ಮೀಸ್ ಜೊತೆ ಯುದ್ಧ ಗೆದ್ದಿದ್ದ ನೆನಪಿಗೆ ಈ ಟೆಂಪಲ್ನ ಕಟ್ಟಿದ್ರು. ಅದಕ್ಕೆ ಈ ಟೆಂಪಲ್ನ ಟೆಂಪಲ್ ಆಫ್ ವಿಕ್ಟರಿ ಅಂತಾನೂ ಕರೀತಾರೆ. ಈ ಬೆಲ್ ಶೇಪ್ ಅಲ್ಲಿರೋ ಗೋಪುರ ಹತ್ಕೊಂಡು ಹೋದ್ಮೇಲೆ ಒಳಗಡೆ ಒಂದು ಬಾವಿ ಇದೆ. ನಾವೇನಾದ್ರೂ ಮನ್ಸಲ್ಲಿ ಒಂದು ವಿಶ್ ಇಟ್ಕೊಂಡು ಕಾಯಿನ ಒಳಗಡೆ ಥ್ರೋ ಮಾಡಬೇಕು. ಒಳಗಡೆ ಒಂದು ಬೌಲ್ ಇಟ್ಟಿದ್ದಾರೆ. ಸೊ ಎಕ್ಸಾಕ್ಟ್ ಆಗಿ ಕಾಯಿನ್ ಬೌಲ್ ಒಳಗಡೆ ಬಿದ್ದರೆ ನಮ್ಮ ವಿಶ್ ಫುಲ್ಫಿಲ್ ಆಗುತ್ತೆ ಅಂತ ಜನ ನಂಬ್ತಾರೆ. ಇಲ್ಲಿ ಮೇಲಿಂದ ನೋಡಿದ್ರೆ ಆಯುತ್ಯಾಯ ಸಿಟಿದು ಪ್ಯಾನರಾಮಿಕ್ ವ್ಯೂ ಕಾಣಿಸುತ್ತೆ. ಆಯುತ್ಯಾಯದಲ್ಲಿ ಬರೀ ಹಳೆ ಟೆಂಪಲ್ಸ್ಗಳು ಇರ್ಬೋದು, ಆದರೆ ಒಡೆದೋಗಿರೋಂಥ ಪ್ರತಿಯೊಂದು ಬುದ್ಧ ಮೂರ್ತಿನ ನೋಡುವಾಗ ಅನಿಸುತ್ತೆ ಎಷ್ಟೇ ದೊಡ್ಡ ಸಾಮ್ರಾಜ್ಯ ಆಗಿದ್ದರೆ ಕೂಡ ಒಂದಿನ ಅಂತೆ ಆಗಬಹುದು, ಆದರೆ ಅದರ ಇತಿಹಾಸ ಮಾತ್ರ ಯಾವತ್ತಿಗೂ ಜೀವಂತವಾಗಿರುತ್ತದೆ. ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಈ 4 ಟೆಂಪಲ್ಗಳ ಲೊಕೇಶನ್ ಡೀಟೇಲ್ಸ್ ಮೆನ್ಷನ್ ಮಾಡಿದ್ದೀವಿ. ಇಂಟ್ರೆಸ್ಟೆಡ್ ಇರೋರು ಚೆಕ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀವಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ವಿತ್ ಅಮೇಜಿಂಗ್ ಥೈಲ್ಯಾಂಡ್ ಎಕ್ಸ್ಪೀರಿಯನ್ಸ್.